ಹಬ್ಬದ ಸಂಭ್ರಮಾಚರಣೆ ಮನೆ ಮಾಡಿದ್ದು, ಬಣ್ಣದ ಕುಳಿಯಲ್ಲಿ ಮಿಂದೇಳಲು ಬರದ ಸಿದ್ಧತೆ ನಡೆಯುತ್ತಿದ್ದು, ಅದಕ್ಕೂ ಮೊದಲು ಕಾಮದಹನ ನೆರವೇರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಬ್ಬಗಳ ತವರೂರಾದ ನಮ್ಮ ನಾಡಿನಲ್ಲಿ ವಿಭಿನ್ನ ಸಂಸ್ಕೃತಿ, ಆಚರಣೆ, ಸಂಪ್ರದಾಯಗಳು ಪ್ರತೀತಿಯಲ್ಲಿವೆ. ಪ್ರತಿಯೊಂದು ಹಬ್ಬಕ್ಕೂ ಸಂಪ್ರದಾಯದ ನೆಲೆಗಟ್ಟಿದೆ. ಪ್ರತಿಯೊಂದು ಆಚರಣೆಯೂ ಮಹತ್ವಪೂರ್ಣದ್ದಾಗಿದೆ. ಅದೇ ರೀತಿ ಹೋಳಿ ಆಚರಣೆಯೂ ಕೂಡ ಒಂದು. ದೇಶದ ವಿವಿಧ ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಹೋಳಿ ಆಚರಣೆಗೆ ಮೊದಲು ಕಾಮದಹನ ನೆರವೇರಿಸಲಾಗುತ್ತದೆ. ಮರುದಿನ ಹೋಳಿಯ ಆಚರಣೆ ಸಂಭ್ರಮದಿಂದ ಸಾಗುತ್ತದೆ. ಜ್ಞಾನವೆಂಬ ಬೆಂಕಿಯಿಂದ ನಮ್ಮಲ್ಲಿ ಅಡಗಿರುವ ಅವಗುಣಗಳನ್ನು ಕಳೆದುಕೊಳ್ಳುವ ಅಥವಾ ಸುಡುವುದೇ ಕಾಮದಹನದ ಸಂಕೇತವಾಗಿದೆ. ಕಾಮ, ಕ್ರೋಧವನ್ನು ಸುಟ್ಟು ಜ್ಞಾನವೆಂಬ ಸತ್ಯದ ಬೆಳಕಿಗೆ ಸಾಗುವುದು ಹೋಳಿ ಹಬ್ಬದ ಆಚರಣೆ. ಜಾರ್ಖಂಡ್ ಹಾಗೂ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಹಾಗೂ ದಲಿತರ ಮೇಲೆ ನಡೆಯುತ್ತಿರುವ ಶೋಷಣೆ ಹಾಗೂ ಹತ್ಯೆಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಾರ್ಖಂಡ್ ರಾಜ್ಯದ ಲಾತಿಹಾರ್ ಗ್ರಾಮದಲ್ಲಿ ಅಮಾಯಕ ಮೊಹಮ್ಮದ್ ಹಾಗೂ ಅಪ್ರಾಪ್ತ ವಯಸ್ಸಿನ ಆಜಾದ್ ಖಾನ್ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಮರಕ್ಕೆ ನೇಣು ಹಾಕಲಾಗಿದೆ. ಅಲ್ಲದೆ ದಲಿತರ ಮೇಲೆ ಹಲ್ಲೆ ಮಾಡಿ ದಲಿತ ಮಕ್ಕಳನ್ನ ಜೀವಂತವಾಗಿ ದಹನ ಮಾಡಿ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಇಂಥ ಪೈಶಾಚಿಕ ಕೃತ್ಯ ನಡೆಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಕೋಮುವಾದಿಗಳನ್ನು ಬಂಧಿಸಿ ಕೋಮು ಸಂಘಟನೆಯನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಲವಾರು ಪ್ರತಿಭಟನೆ ಹಾಗೂ ಒತ್ತಡದ ನಡುವೆ ಆರಂಭಗೊಂಡಿದ್ದ ಭಟ್ಕಳದ ಗುಡಿಹಿತ್ತಲ್ ಭಾಗದ ಚರಂಡಿ ಕಾಮಗಾರಿಗೆ ಮಳಿಗೆ ಮಾಲೀಕನೊಬ್ಬ ವಿರೋಧ ವ್ಯಕ್ತಪಡಿಸಿದ್ದು ಸ್ಥಳೀಯರನ್ನು ಇನ್ನಷ್ಟು ರೊಚ್ಚಿಗೆಬ್ಬಿಸಿದೆ. ಗುಡಿಹಿತ್ತಲ್ ಮಜರಿಯ ರಸ್ತೆ ನಿರ್ಮಾಣದ ಬಗ್ಗೆ ಕಳೆದ ಹಲವು ದಿನಗಳ ಹಿಂದೆ ನಮ್ಮ ವಾಹಿನಿ ಸುದ್ದಿ ಬಿತ್ತರಿಸಿತ್ತು. ಆ ಭಾಗದ ಜನರು ಪಟ್ಟು ಹಿಡಿದು ಚರಂಡಿ ನಿರ್ಮಾಣದ ನಂತರವೇ ರಸ್ತೆ ನಿರ್ಮಾಣವಾಗಬೇಕೆಂಬ ಆಕ್ರೋಶದ ಮೇರೆಗೆ ಚರಂಡಿ ಕಾರ್ಯ ಪ್ರಗತಿಯಲ್ಲಿತ್ತು. ಆದರೆ ಈಗ ಈ ಚರಂಡಿ ನಿರ್ಮಾಣಕ್ಕೆ ಅಲ್ಲಿನ ವಾಣಿಜ್ಯ ಮಳಿಗೆಯ ಮಾಲೀಕರೊಬ್ಬರು ಅವರ ವಾಣಿಜ್ಯ ಮಳಿಗೆಗೆ ತೊಂದರೆಯಾಗುತ್ತದೆ ಎಂದು ಕಾಮಗಾರಿಯನ್ನ ನಿಲ್ಲಿಸಿದ್ದು, ಇದು ಈಗ ಮತ್ತೊಂದು ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿದೆ. ಈ ಬಗ್ಗೆ ಶಿರಾಲಿ ಗ್ರಾಮ ಪಂಚಾಯತ್ ಗಮನಕ್ಕೂ ತಂದರೂ ಪಂಚಾಯತಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಸ್ಥಳೀಯರ ಒತ್ತಾಯಕ್ಕೆ ಮಣಿದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸಿಟಿ ನಾಯ್ಕ್, ಶಿರಾಲಿ ಪಂಚಾಯತ್ ಪಿಡಿಒ ಮಹೇಶ್ ನಾಯ್ಕ್, ಶಿರಾಲಿ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹಾಗೂ ಅಲ್ಲಿಯ ಸ್ಥಳೀಯ ವಾರ್ಡ್ ಮೆಂಬರ್ ಸ್ಥಳಕ್ಕಾಗಮಿಸಿ ಚರಂಡಿ ನಿರ್ಮಾಣಕ್ಕೆ ಬೇಕಾದ ಜಾಗದ ಮರುಪರಿಶೀಲನೆ ನಡೆಸಿದರು. ಚರಂಡಿ ನಿರ್ಮಾಣಕ್ಕೆ ಬೇಕಾದ ಜಾಗವನ್ನ ತೆರವುಗೊಳಿಸಿ ಚರಂಡಿ ಕಾಮಗಾರಿಗೆ ಪುನರ್ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಗರದ ಸೂರಗುಪ್ಪೆ ಗ್ರಾಮದಲ್ಲಿ ಜರುಗಿದ ದೀವರ ಸಮಾಜದ ಧರ್ಮ ಸಂಗಮ ಕಾರ್ಯಕ್ರಮ. ಶರಾವತಿ ಹಿನ್ನೀರಿನಿಂದ ಸಾಗರ ನಗರಕ್ಕೆ ನೀರು ಸರಬರಾಜು ಮಾಡುವ ಕಾಮಗಾರಿ ಪೂರ್ಣವಾಗಿದೆ ಎಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಎ ರವಿಕೀರ್ತಿ ಸ್ಪಷ್ಟನೆ. ಎಲ್ಲೆಡೆ ಮನೆ ಮಾಡಿದೆ ಹೋಳಿ ಹಬ್ಬದ ಸಂಭ್ರಮ. ಹೋಳಿ ಆಚರಣೆಗೂ ಮುನ್ನ ನೆರವೇರಿಸಲಾಗುತ್ತದೆ ಕಾಮದಹನ. ಗುಡಿಹಿತ್ತಲ್ ಚರಂಡಿ ಕಾಮಗಾರಿಗೆ ತಡೆಯೊಡ್ಡಿದ ಮಳಿಗೆ ಮಾಲೀಕನ ವಿರುದ್ಧ ಸ್ಥಳೀಯರ ಆಕ್ರೋಶ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ
ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.